यत्पादपङ्कजरजः शिरसा बिभर्ते श्रीरब्जश्च गिरिशः सह लोकपालैः लीलातनोः स्वकृतसेतुपरीप्सया यः काले दधत्स भगवान् स्वकृतेन तुष्येत्। महालक्ष्मीः अस्य भगवतः पादपङ्कजयोः रजः शिरसा बिभर्ते। अब्जजो ब्रह्मापि बिभर्ते। अन्ये लोकपालादयः देवाः गिरिशाद्याः इन्द्रादयश्च बिभ्रति। तेषामेषां नियामकः अयं भगवान् प्रारब्धकर्मरहितोपि केवलं लीलयैव अनेकाः रामकृष्णाद्याः तनूः आदत्ते। ताश्च तनूः आदाय स्वेनैव यः धर्मरूपः सेतुः निर्मितः तं सेतुं परिरक्षति, अधर्मस्य पन्थानम् उत्सादयति, धर्मस्य पन्थानम् अनाकुलं निष्कण्टकं च करोति। एवं च अनेकानि यानि इमानि भगवतः कृत्यानि शास्त्रेषु वर्णितानि, तैः कृत्यैः अयं भगवान् सन्तुष्येत्। न रते त्वत्क्रियते किञ्चनारे इति श्रुतिः इमं भगवन्तं विना न किमपि अस्मिन् चराचरे लोके जडचेतनात्मके च क्रियते। दूरे समीपे वा सर्वमपि अयमेव अन्तःस्थित्वा कृत्वा कारयति। एवं च सर्वाण्यपि कार्याणि तेनैव कृतानि, तेनैव कारितानि वा इति परिगण्यन्ते। तथा च स्वस्यैव कृतेन कर्मणा स्वेनैव कारितेन अन्यजनैः कारितेन कर्मणा वा अयं भगवान् सन्तुष्येत्। वयं च तेन कारितानां कर्मणां केवलं निमित्तभूताः पामराः। कदाचिदयं रामकृष्णाद्याः लीलातनूः आदत्ते, कदाचिच्च भिन्नाः अंशरूपाः तनूः अस्मदाद्याः आदत्ते। अस्य परमस्य विभोः हरेः द्विरूपौ अंशकौ, प्रतिबिम्बांशकः स्वरूपांशकः इति। सर्वेपि अस्मदादयः जीवाः ब्रह्माद्याः स्थावरान्ताः तस्य भगवतः प्रतिबिम्बांशाः इति कथ्यन्ते। प्रादुर्भावस्तु रामकृष्णाद्याः स्वरूपांशाः इति परिगण्यन्ते। प्रतिबिम्बेषु अस्मदादिषु यद्यपि अल्पं सामर्थ्यम् एव दृश्यते, स्वरूपांशेषु परिपूर्णमेव सामर्थ्यं दृश्यते। तथापि अयं भगवान् रामकृष्णादिषु स्वरूपांशेषु एवं ब्रह्मादिस्थावरान्तेषु प्रतिबिम्बांशेषु च नानाविधानि कार्याणि उच्चावचानि यथा भवेयुः तथा सर्वं
ನಿಯಮಯತೆ. ಏವಂಚ ಸರ್ವಾಣ್ಯೇತಾನಿ ಕಾರ್ಯಾಣಿ ಸ್ವರೂಪಾಂಶೈಃ ಕೃತಾನಿ ಪ್ರತಿಬಿಂಬಾಂಶೈಃ ಕೃತಾನಿ ಇತಿ ಸರ್ವಾಣ್ಯಪಿ ತೇನೈವ ಕೃತಾನಿ ಕಾರಿತಾನಿ ವಾ ಭವಂತಿ. ಸರ್ವೈರೇತೈಃ ಕಾರ್ಯೈಃ ಸಹ ಭಗವಾನೇವ ತುಷ್ಯೇತ್. ಯದಿ ವಯಂ ಪಾಮರಾಃ ಸರ್ವಾಣ್ಯೇತಾನಿ ಕಾರ್ಯಾಣಿ ಭಗವಾನೇವ ಕರೋತಿ कारयति च इति यदि अनुसन्धत्महे अनेनैव अनुसन्धानेन सः अस्मास्वपि तुष्यति. तुष्टश्च मुक्तिं ददाति इति वस्तुस्थितिः. ಕೋಸಲ ದೇಶದ ರಾಜ ನಗ್ನಜಿತ್ ತನ್ನ ಮಗಳು ನೀಲಾದೇವಿಯನ್ನು ಭಗವಂತನಿಗೆ ಮದುವೆ ಮಾಡಿಕೊಡುವ ಪ್ರಸಂಗದ ಒಂದು ಶ್ಲೋಕವನ್ನು ನಾವು ನೋಡ್ತಾ ಇದ್ದೇವೆ. ಭಗವಂತನ ಪಾದಕಮಲದ ಧೂಳಿಯನ್ನು ಲಕ್ಷ್ಮೀದೇವಿಯು ಧರಿಸ್ತಾಳೆ. ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು, ಇಂದ್ರಾದಿ ದೇವತೆಗಳು ಕೂಡ ಧರಿಸ್ತಾರೆ ಅಂತೆಲ್ಲ ಬಂದಿದೆ. ಅಂಥ ಈ ಪರಮಾತ್ಮ ಜಗತ್ತಿನಲ್ಲಿ ಅವತಾರ ಮಾಡಿ ಬರ್ತಾ ಇದ್ದಾನೆ. ಅವನಿಗೆ ಅವತಾರ ಮಾಡಲಿಕ್ಕೆ ಏನು ಕಾರಣ? ನಮಗೆಲ್ಲರಿಗೂ ಪ್ರಾರಬ್ಧ ಕರ್ಮದ ಒತ್ತಡ ಇರುವುದರಿಂದ ನಾವು ಅವತಾರ ಮಾಡಲೇಬೇಕಾಗ್ತದೆ. ಅವನಿಗೇನು ಪ್ರಾರಬ್ಧ ಕರ್ಮ ಇಲ್ಲ, ಆದರೂ ಕೂಡ ಅವತಾರ ಮಾಡ್ತಾನಲ್ಲ. ಇದ್ಯಾಕೆ ಅಂದರೆ, ತಾನು ಅವತಾರ ಮಾಡಿ ಈ ಭೂಲೋಕಕ್ಕೆ ಬಂದು ತಾನೇ ನಿರ್ಮಿಸಿದ ಧರ್ಮದ ಸೇತುವೆ ಏನಿದೆ ಅದನ್ನು ಕೆಲವರು ಭಯೋತ್ಪಾದಕರು ಏನು ನಾಶಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಧರ್ಮದ ಸೇತುವೆಯನ್ನು ಅವನು ರಕ್ಷಿಸಬೇಕಾಗಿದೆ. ಅಧರ್ಮದ ಮಾರ್ಗವನ್ನು ನಾಶ ಮಾಡುವವನಿದ್ದಾನವನು ಮತ್ತು ಧರ್ಮದ ಮಾರ್ಗವನ್ನು ಎಲ್ಲ ಥರದ ಕಂಟಕಗಳಿಂದ ಮುಕ್ತವನ್ನಾಗಿ ಮಾಡಿ ಆ ಧರ್ಮದ ಮಾರ್ಗದಲ್ಲಿ ಎಲ್ಲ ಸಾಧಕರು ಕೂಡ ಅನಾಯಾಸವಾಗಿ ಮುಂದುವರಿಯಬೇಕು ಅಂತ ಅವನು ಮಾಡಬೇಕಾಗಿದೆ. ಅಂಥ ಮಾರ್ಗ, ಪಂಥಾಹ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾದ ಭಗವಂತ ಇದಕ್ಕಾಗಿ ರೂಪಗಳನ್ನು, ರಾಮಕೃಷ್ಣಾದ್ಯ ಅವತಾರಗಳನ್ನು ತಾಳ್ತಾನೆ. ಅವನು ಈ ಜಗತ್ತಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ನಾವು ಅದನ್ನು ಭಗವದ್ಗೀತೆಯಲ್ಲೂ ಕೂಡ ಅನೇಕ ಬಾರಿ ನೋಡೇ ಇದ್ದೇವೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗ ಧರ್ಮಕ್ಕೆ ಗ್ಲಾನಿ ಆಗ್ತದ ಮತ್ತೆ ಅಧರ್ಮಕ್ಕೆ ಉತ್ತೇಜನ ಸಿಗ್ತದ, ಆಗ ಆತ್ಮಾನಂ ಸೃಜಾಮಿ, ನಾನು ನನ್ನ ಆತ್ಮವನ್ನು ಸೃಷ್ಟಿಸ್ತೇನೆ ಅಂತ ಭಗವಂತ ಹೇಳ್ಕೊಂಡಿದ್ದಾನೆ. ಭಗವಂತ ತನ್ನ ಆತ್ಮವನ್ನು ಸೃಷ್ಟಿಸುವುದು ಅಂದರೆ ಒಂದ ಮತ್ಸ್ಯಕೂರ್ಮ, ರಾಮಕೃಷ್ಣ, ಕಲ್ಕಿ ಮೊದಲಾದ ಅವತಾರಗಳಿಂದ ತಾನೇ ಇಲ್ಲಿ ಬಂದು ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮವನ್ನು ಎತ್ತಿ ಹಿಡಿಯೋದು, ಅಥವಾ ತನ್ನ ಭಕ್ತರಾದಂಥ ಅನೇಕ ಜನ ಸಾಧಕರೇನಿದ್ದಾರೆ ಅವರನ್ನು ಈ ಜಗತ್ತಿಗೆ ಕಳಿಸಿ ಅವರಲ್ಲಿ ಒಂದು ಅಂಶದಿಂದ ತಾನು ನಿಂತು ಅವರಿಂದ ಈ ಕಾರ್ಯಗಳನ್ನೆಲ್ಲ ಮಾಡಿಸೋದು. ಹೀಗೆ ಇದೆರಡೂ ಕೂಡ ಒಂದೊಂದು ದೃಷ್ಟಿಯಿಂದ ಭಗವಂತನ ಅವತಾರವೇ. ರಾಮಕೃಷ್ಣಾದಿಗಳು ಆತನ ಸ್ವರೂಪಾವತಾರ. ಯಾರೋ ಮಹಾತ್ಮರಲ್ಲಿ ತಾನು ನಿಂತು ಅವರಿಂದ ಕಾರ್ಯವನ್ನು ಮಾಡಿಸಿದರೆ ಅದನ್ನು ಆವೇಶಾವತಾರ ಅಂತ ಹೇಳ್ತಾರಷ್ಟೆ. ಅಂತೂ ಇಂಥ ಎಲ್ಲ ಮಹಾಕಾರ್ಯಗಳನ್ನು ಭಗವಂತ ಮಾಡ್ತಾ ಇದ್ದಾನೆ. ಮತ್ತೆ ನಮ್ಮಂಥ ತೀರಾ ಸಾಮಾನ್ಯರಾದ ವ್ಯಕ್ತಿಗಳಿಂದಲೂ ಕೂಡ ಏನೇನೋ ಅಲ್ಪ ಸ್ವಲ್ಪ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಜಗತ್ತಿಗೆ ಉಪಯೋಗ ಆಗುವಂತಹ ಮಹಾತ್ಮ ವ್ಯಕ್ತಿಗಳು ಮಾತ್ರ ಮಾಡುವಂಥ ಕಾರ್ಯಗಳನ್ನು ನಾವೇನು ಮಾಡ್ತಾ ಇಲ್ಲ. ನಾವು ನಮ್ಮ ಮಟ್ಟಿಗೆ ಅಧರ್ಮವನ್ನು ಬಿಟ್ಟು ಧರ್ಮವನ್ನು ಆಚರಿಸಿದರೆ ಸಾಕಾಗಿದೆ. ಹೀಗೆ ಈ ಜಗತ್ತಿನಲ್ಲಿ ನಡೆಯುವ ಕ್ರಿಯೆಗಳು ಮೂರು. ವಿಷ್ಣು ತೀರ್ಥರು ಅದನ್ನು ಹೇಳಲಿಲ್ಲ, ನಂದೊಂದು ಅನುಸಂಧಾನ ಅಷ್ಟೆ. ರಾಮಕೃಷ್ಣಾದಿ ರೂಪಗಳಿಂದ ಅವನೇ ಮಾಡುವ ಕ್ರಿಯೆಗಳು ಕೆಲವು. ಭಗವಂತನ ಭಕ್ತರು ಭಾಗವತರೇನು ಅವತಾರ ಮಾಡ್ತಾರೆ ಈ ಜಗತ್ತಿನಲ್ಲಿ, ಅವರು ಮಾಡುವ ಕ್ರಿಯೆಗಳು ಕೆಲವು. ಜಗತ್ತಿನ ರಕ್ಷಣೆಗಾಗಿ ಅವರು ಮಾಡುವ ಕ್ರಿಯೆಗಳು ಕೆಲವು.
ನಮ್ಮಂಥವ್ರು ನಮ್ಮ ಮಟ್ಟಿಗೆ ಮಾಡುವ ಕ್ರಿಯೆಗಳು ಇನ್ನು ಕೆಲವು. ಈ ಎಲ್ಲ ಕ್ರಿಯೆಗಳು ಕೂಡ ಭಗವಂತನೇ ಮಾಡಿದ್ದು, ರಾಮಕೃಷ್ಣಾದಿ ರೂಪಗಳಿಂದ ಅವನೇ ಮಾಡಿದ್ದ. ತನ್ನ ಭಕ್ತರಾದವರು ಏನಿದ್ದಾರೆ ಕ್ರಿಯೆಗಳನ್ನು ಮಾಡ್ತಾರೆ, ಅವು ಅವನು ಮಾಡಿಸಿದ್ದು, ಜಗತ್ತಿನ ರಕ್ಷಣೆಗಾಗಿ ಮಾಡಿಸಿದ ಕ್ರಿಯೆಗಳು. ಅಂಥ ಲೋಕೋಪಕಾರದ ಕ್ರಿಯೆಗಳಲ್ಲದೆ ಹೋದರೂ ಕೂಡ ನಮ್ಮ ಮಟ್ಟಿಗೆ ನಮ್ಮ ಸಾಧನೆಯ ದೃಷ್ಟಿಯಿಂದ ನಾವು ಮಾಡುವ ಕಾರ್ಯಗಳಾದರೂ ಕೂಡ ಅವನೇ ಮಾಡಿಸಿದ್ದು. ಈ ಮೂರೂ ಬಗೆಯ ಕ್ರಿಯೆಗಳಿಂದಲೂ ಕೂಡ ಅವನೇ ಸಂತುಷ್ಟನಾಗಬೇಕು. ಆ ಕ್ರಿಯೆಗಳನ್ನೆಲ್ಲ, ಯಾಕಂದ್ರೆ ಎಲ್ಲವನ್ನೂ ಅವನೇ ಮಾಡಿದ್ದಾನೆ, ಕೆಲವನ್ನು ಅವನೇ ಮಾಡಿದ್ದಾನೆ, ಕೆಲವನ್ನು ಅವನೇ ಮಾಡಿಸಿದ್ದಾನೆ. ಅದರಿಂದ ಅವನೇ ಸಂತುಷ್ಟನಾಗಬೇಕು. ತಾನು ಮಾಡಿದ ಕ್ರಿಯೆಯಿಂದ ತಾನು ಸಂತುಷ್ಟನಾಗೋದು ಹೇಗೆ ಅಂತ ಒಂದು ಪ್ರಶ್ನೆ ನಾವು ಬರ್ತದೆ. ತನ್ನ ಭಕ್ತರಾದವರು ಸಾಧಕರೇನಿದ್ದಾರೆ ಅವರು ಮಾಡಿದ ಕೆಲಸಗಳನ್ನು ನೋಡಿ, ಅವರ ಸಾಧನೆಯನ್ನು ನೋಡಿ, ತಂದೆ ಮಗನ ಸಾಧನೆಯನ್ನು ನೋಡಿ ಮೆಚ್ಚಿದಂತೆ ಮೆಚ್ಚುವುದು ಸರಿ. ತಾನು ಮಾಡಿದ ಸಾಧನೆಯನ್ನು ನೋಡಿ ತಾನೇ ಮೆಚ್ಚಿಕೊಳ್ಳುವುದು ಅಂದ್ರೆ ಏನರ್ಥ? ಅದಕ್ಕೆ ಹೀಗರ್ಥ. ವಿಷ್ಣು ತೀರ್ಥರು ಹೇಳಿದ್ದನ್ನು ಹೇಳ್ತಾ ಇದ್ದೇನೆ, ಸ್ವಲ್ಪ ಅದನ್ನು ವಿಸ್ತರಿಸ್ತಾ ಇದ್ದೇನೆ ಅಷ್ಟೆ. ನಮ್ಮ ಅನುಸಂಧಾನದಿಂದ ಭಗವಂತ ನಮ್ಮಲ್ಲಿ ತುಷ್ಟನಾಗಬೇಕು, ಅದು ಅರ್ಥ. ನಮಗೆ ತುಷ್ಟನಾಗಬೇಕು, ನಮ್ಮ ವಿಷಯದಲ್ಲಿ ನೀನು ತುಷ್ಟನಾಗಬೇಕು ಅಂತ. ಈಗ ನಾವೇನು ಇಲ್ಲಿ ಭಾಗವತ ಸಾರೋದ್ಧಾರ ನೋಡ್ತಾ ಇದ್ದೀವಲ್ಲ, ಈ ಭಾಗವತ ಸಾರೋದ್ಧಾರದ ಪುಸ್ತಕದಲ್ಲಿ ನನ್ನಲ್ಲಿ ತುಷ್ಟನಾಗಬೇಕು ಅನ್ನುವಂಥ ಶಬ್ದ ಕಾಣಿಸ್ತಿಲ್ಲ. ಇದನ್ನು ಗಮನಿಸಿ ಅನುವಾದದಲ್ಲಿ. ನೀನೇ ಮಾಡುವ ಪೂಜೆಯಿಂದ ನೀನು ಸಂತುಷ್ಟನಾಗಬೇಕು, ನೀನೇ ನಿನ್ನಲ್ಲಿ ಸಂತುಷ್ಟನಾಗಬೇಕು ಅಂತ ಹೇಳಿದಂತೆ ಕಾಣಿಸ್ತದಲ್ಲಿ. ಮತ್ತೆ ಭಾಗವತ್ ಸಾರೋದ್ಧಾರದ ಸಂಸ್ಕೃತ ವ್ಯಾಖ್ಯಾನ ವಿಷ್ಣು ತೀರ್ಥಾಚಾರ್ಯ ಮಾಡಿದ್ದೇನಿದೆ, ಅಲ್ಲಿಯೂ ಕೂಡ ಅದೇನು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ, ಅದನ್ನು ಮುಂದೆ ಹೇಳ್ತೇನೆ. ಆದರೆ ಗುರುಗಳು ಪುರಾಣಿಕಾಚಾರ್ಯರು ಸುಲಲಿತ ಭಾಗವತ ಏನು ಮಾಡಿದ್ದಾರೆ, ಅದರಲ್ಲಿ ಇದೇ ಶ್ಲೋಕ ತೆಗೆದು ನೋಡಿದರೆ, 10ನೇ ಸ್ಕಂದದ 62ನೇ ಅಧ್ಯಾಯದ 42ನೇ ಶ್ಲೋಕ ತೆಗೆದು ನೋಡಿದರೆ, ನೀನು ನಮ್ಮೊಳಗಿದ್ದು ಲೀಲೆಯಿಂದ ನಿನ್ನ ಪೂಜೆ ನೀನೇ ಮಾಡಿಸಿಕೊಂಡು ನನ್ನಲ್ಲಿ ಸಂತುಷ್ಟನಾಗಬೇಕು ಅಷ್ಟೇ, ಇದು ನನ್ನ ಪ್ರಾರ್ಥನೆ ಅಂತಿದೆ. ನನ್ನಲ್ಲಿ ಅಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ವೇಳೆ ನನ್ನಲ್ಲಿ ಅಂತ ಇದ್ದರೆ ಅದು ಚೆನ್ನಾಗಿರ್ತದೆ. ನೀನು ನಿನ್ನಲ್ಲಿ ಸಂತುಷ್ಟನಾಗಬೇಕು ಅಂತೇನಿಲ್ಲ. ನಿನಗೆ ಯಾವುದೋ ಕ್ರಿಯೆಗಳನ್ನು ಮಾಡಿ ನೀನು ಸಂತೋಷ ಪಡಬೇಕಾದ ಅಗತ್ಯ ಏನೂ ಇಲ್ಲ ನಿನಗೆ. ಆದರೆ ನನ್ನ ಸಾಧನೆಯನ್ನ, ನನ್ನ ಅಲ್ಪವಾದ ಸಾಧನೆಯನ್ನ ನೀನು ನೋಡಿ ಸಂತೋಷ ಪಡಬೇಕಾಗಿದೆ. ತಂದೆ ಮಗನ ಸಾಧನೆಯನ್ನು ನೋಡಿ ಸಂತೋಷ ಪಟ್ಟರೆ ಆ ಮಗನಿಗೆ ಒಂದಿಷ್ಟು ಉತ್ತೇಜನ ಸಿಗ್ತದೆ, ಸಾಧನೆಯ ದಾರಿಯಲ್ಲಿ ಅವನು ಮುನ್ನುಗ್ಗುತ್ತಾನೆ. ಹಾಗೆ ನೀನು ನನ್ನ ಸಾಧನೆಯನ್ನು ನೋಡಿ ಸಂತೋಷ ಪಡಬೇಕಾಗಿದೆ. ಅದಕ್ಕೆ ನೀನು ನನ್ನಲ್ಲಿ ಅಂತಿದ್ರೆ ಅದೊಂದು ಚೆನ್ನಾಗಿರ್ತದೆ. ಮತ್ತೆ ಇದರ ಸಂಸ್ಕೃತ ವ್ಯಾಖ್ಯಾನಗಳನ್ನು ಗಮನಿಸಿದರೆ, ಭಾಗವತಕ್ಕೆ ಇರುವ ಸಂಸ್ಕೃತ ವ್ಯಾಖ್ಯಾನಗಳನ್ನು ಕೂಡ ಗಮನಿಸಿದರೆ, ನರತೆ ತತ್ಕ್ರಿಯತೆ ಕಿಂಚನಾರಿ ಇತ್ಯಾದೇಹೇ ಸ್ವಸ್ಯೈವ ಕೃತೇನ ಕರ್ಮಣ, ತಾನೇ ಮಾಡಿದ ಕೆಲಸ, ಸ್ವೇನೈವ ಕಾರಿತೇನವಾ, ತಾನು ಮಾಡಿದ ಕೆಲಸದಿಂದ ಅಥವಾ ತಾನೇ ಮಾಡಿಸಿದ ಕೆಲಸದಿಂದ, ತುಷ್ಯೇತ್ ತುಷ್ಟ ಸ್ಯಾತ್, ಸಂತೋಷ ಪಡಬೇಕು ಅವನು ಅಂತ ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನ ಇದೆ. ಅಲ್ಲಿಯೂ ಕೂಡ ನನ್ನಲ್ಲಿ ತುಷ್ಟನಾಗಬೇಕು ಅಂತ ಏನು ಕಾಣಿಸೋದಿಲ್ಲ. ಇನ್ನೊಂದು ಸುಮನೋರಂಜನಿ ಅಂತ ವ್ಯಾಖ್ಯಾನ ಇದೆ, ಅಲ್ಲಿಯೂ ಕೂಡ ನನ್ನಲ್ಲಿ ತುಷ್ಟನಾಗಬೇಕು ಅಂತ ಏನು ಕಾಣಿಸೋದಿಲ್ಲ. ಆದರೆ ಪುರಾಣಿಕಾಚಾರ್ಯರು ನನ್ನಲ್ಲಿ ಅಂತ ಸುಲಲಿತ ಭಾಗವತರು ಹೇಳಿದ್ದು ತುಂಬ ಸುಂದರವಾಗಿದೆ. ಅದಕ್ಕಾಗಿ ಅದನ್ನು ಓದಿ ಇಲ್ಲಿ ಅದನ್ನು ಸೇರಿಸ್ಕೋಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ಇಲ್ಲಿರುವ ವಿಷಯ ಏನೆಂದರೆ, ಅದನ್ನು ವಿಷ್ಣು ತೀರ್ಥಾಚಾರ್ಯರು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅನೇನ ಹರಿಕರ್ತೃಕತೆಯ ಅನುಸಂಧಾಯ ಕ್ರಿಯಮಾಣ ಭಾಗವತೋ ಧರ್ಮ ಇತಿ ಚತುರ್ಥಂ ಲಕ್ಷಣ ಸೂಚಿತಂ ಭವತಿ. ಭಾಗವತ ಧರ್ಮದ ಪ್ರಧಾನ ಲಕ್ಷಣ ಏನು? 4ನೇ ಲಕ್ಷಣ. ಅನೇಕ ಲಕ್ಷಣಗಳಿವೆ ಹಿಂದೆ ನೋಡ್ತಾ ಬಂದಿದ್ದೀವಿ. 4ನೇ ಲಕ್ಷಣ ಏನಂದ್ರೆ, ಜಗತ್ತಿನಲ್ಲಿ ನಡೆಯುವುದು ಎಲ್ಲವೂ ಕೂಡ ಭಗವಂತನಿಂದಲೇ ನಡೆದದ್ದು, ಅವನೇ ಕರ್ತೃವಾಗಿ ಇದ್ದ ಕ್ರಿಯೆ ಅದು ಅಂತ ನಾವು ಅನುಸಂಧಾನ ಮಾಡ್ಕೋಬೇಕು. ನಾನೀಗ 3 ಕ್ರಿಯೆಗಳನ್ನು ಹೇಳಿದೆ. 3 ಅಂತಾದ್ರೂ 2 ಅಂತಾದ್ರೂ ಇಟ್ಕೊಳ್ಳಿ. ಒಂದು ಸ್ವಯಂ ಭಗವಂತ ಮಾಡುವ ಕ್ರಿಯೆಗಳು ಜಗತ್ತಿನ ರಕ್ಷಣೆಗಾಗಿ. ಅವ್ರು ತನ್ನ ಅತ್ಯಂತ ಪ್ರೀತಿಪಾತ್ರರಾದ ಮಹಾತ್ಮರು ಅವತಾರ ಮಾಡಿದಾಗ ಅವರಿಂದ ಮಾಡಿಸುವ ಕ್ರಿಯೆಗಳು ಕೆಲವು.
ಜಗತ್ತಿನ ರಕ್ಷಣೆಗಾಗಿ ಅಲ್ಲದೆ ಹೋದರೂ ನಮ್ಮಷ್ಟಕ್ಕಾಗಿ ನಾವೇನು ಸಾಧನೆ ಮಾಡಬೇಕಾಗಿದೆ ಅಂತ ಪಾಮರರಾದ ನಮ್ಮಿಂದ ಆತ ಮಾಡಿಸುವ ಕೆಲಸಗಳು ಮೂರನೇದು. ಇವು ಎಲ್ಲ ಕೆಲಸಗಳಿಗೂ ಕೂಡ ಅವನೇ ಕರ್ತೃ, ಅವನೇ ಮುಖ್ಯ. ರಾಮಕೃಷ್ಣಾದಿ ರೂಪದಿಂದ ಆತ ಮಾಡುವ ಕ್ರಿಯೆಗಳು ಹೇಗೆ ಅವನದೇ ಆದ ಕ್ರಿಯೆಗಳು, ಅದು ಬೇರೆಯವ್ರಿಗೆ ಸಂಬಂಧಪಟ್ಟದ್ದೇ ಅಲ್ಲ, ಬೇರೆಯವರು ಅದನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನದ್ದೇ ಆದ ಕ್ರಿಯೆ ಅದು. ಅದರಂತೆ ನಮ್ಮೊಳಗೆ ಆತ ನಿಂತು ಮಾಡಿಸುವ ಕ್ರಿಯೆಯೂ ಅವನದೇ ಆದ ಕ್ರಿಯೆ. ಇದು ಆ ಕ್ರಿಯೆ ಸವಿಶೇಷ ಭಿನ್ನ ಅಂತ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಹಿಂದೆ ಅನೇಕ ಕಡೆ ನಾವು ನೋಡಿದ್ದೇವೆ. ಭಗವಂತ ಮದುವೆ ಮಾಡಿಕೊಂಡ ಕ್ರಿಯೆ, ಮತ್ತೆ ಸೀತೆಯನ್ನ ರಾಮಾದಿ ರೂಪದಿಂದ ಮದುವೆ ಮಾಡಿಕೊಂಡ ಕ್ರಿಯೆ, ಸೀತೆಯನ್ನು ಕಳ್ಕೊಂಡ ಕ್ರಿಯೆ, ಕೃಷ್ಣ ರುಕ್ಮಿಣಿಯೊಂದಿಗೆ ಪ್ರಣಯ ಮಾಡುವ ಕ್ರಿಯೆ, ಮತ್ತೆ ಪ್ರಣಯ ಕಲಹ ಮಾಡುವ ಕ್ರಿಯೆ, ಅವೆಲ್ಲವೂ ಕೂಡ ಸವಿಶೇಷ ಭಿನ್ನವೇ. ಅವನು ಯುದ್ಧ ಮಾಡುವ ಕ್ರಿಯೆ, ಯುದ್ಧ ಮಾಡಿ ಅನೇಕ ಜನ ಕಂಸಾದಿಗಳನ್ನ ತರಿದು ಹಾಕುವ ಕ್ರಿಯೆ, ಜರಾಸಂಧನ ಎದುರಿಗೆ ಯುದ್ಧ ಬಿಟ್ಟು ಓಡಿ ಹೋಗುವ ಕ್ರಿಯೆ, ಅದು ಕೂಡ ಸವಿಶೇಷ ಭಿನ್ನವೇ. ಅದಕ್ಕಾಗಿ ನಾನು ಹೇಳಿದ್ದೆ, ಆ ಗುಜರಾತಿನ ಅಹಮದಾಬಾದ್ನಲ್ಲಿ ರಣಛೋಡ್ಜಿ ಅಂತ ಒಂದು ಕೃಷ್ಣನ ವಿಗ್ರಹ ಇರುವ ಒಂದು ದೇವಾಲಯ ಇದೆ. ಅಲ್ಲಿ ಉತ್ಸವ ನಡೀತಿರ್ತದೆ ಪ್ರತಿ ವರ್ಷ. ರಣಛೋಡ್ಜಿ ತುಂಬ ವಿಚಿತ್ರ ಇದೆ. ನಾವೇ ಯಾರನ್ನಾದ್ರೂ ವಿದ್ವಾಂಸರನ್ನೋ ಯಾರನ್ನೋ ಸಾಧಕರನ್ನ ಸನ್ಮಾನಿಸುವಾಗ ಇವರು ಇಂಥ ದೊಡ್ಡ ಸಾಧನೆ ಮಾಡಿದ್ದಾರೆ, ಇಂಥ ಪುಸ್ತಕ ಬರೆದಿದ್ದಾರೆ, ಇಷ್ಟು ಶತ್ರುಗಳನ್ನು ಮಣಿಸಿದ್ದಾರೆ, ಪೊಲೀಸರನ್ನು ಮಿಲಿಟರಿಯವ್ರನ್ನು ಸನ್ಮಾನಿಸುವಾಗ ಹೀಗೆಲ್ಲ ಅವ್ರು ಮಾಡಿದ ಕೆಲಸಗಳನ್ನು ಹೊಗಳ್ತಾ ಇರ್ತೇವೆ. ಆಕಸ್ಮಿಕವಾಗಿ ಅವ್ರ ಜೀವಮಾನದಲ್ಲಿ ಏನಾದ್ರು ಒಂದು ವೈಫಲ್ಯ ಬಂದಿದ್ರೆ, ಆಕಸ್ಮಿಕ ಏನೆಲ್ಲ ಬಂದೇ ಇರ್ತದೆ, ಅದನ್ನೇನು ಆ ಸಭೆ ಸಮಾರಂಭದಲ್ಲಿ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಅದು ಹೇಳುವುದು ನಮಗೂ ಉಚಿತ ಅನಿಸೋದಿಲ್ಲ, ಕೇಳುವ ಅವರಿಗೂ ಅದು ಉಚಿತ ಅನಿಸೋದಿಲ್ಲ. ಆದರೆ ಭಗವಂತನೇ ನೀನು ಕಂಸಾದಿಗಳನ್ನು ಕೊಂದು ಹಾಕಿದೆ, ಅದು ನಿನ್ನ ವೈಭವವೇ. ಜರಾಸಂಧನನ್ನ ಒಂದು ಬಾರಿ ಮೋಸಗೊಳಿಸಲಿಕ್ಕಾಗಿ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಬಂದು ಯಾವುದೋ ಗುಹೆಯಲ್ಲಿ ಪ್ರವೇಶ ಮಾಡಿದೆ, ಮುಚ್ಕೊಂಡೇ ಇರುವ ಗುಹೆಯಲ್ಲಿ. ಮತ್ತಾವುದೋ ಸಂದರ್ಭದಲ್ಲಿ ಗೋವಾದ ಹತ್ರ ಗೋಮಾಂತಕ ಪರ್ವತವನ್ನು ನೀನು ಮತ್ತು ಬಲರಾಮ ಇಬ್ರು ಏರಿ ಬಿಟ್ರಲ್ಲ. ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಬಂದವನೇ ಅಂತ ನಿನ್ನ ಸ್ತೋತ್ರ ಅದ. ರಣ ಛೋಡ್ಜಿ ಅಂತ, ರಣರಂಕೋ ಛೋಡ್ಕೆ ಜೋ ಆಯಾ ಹುವಾ ಹೇ ಅಂತ. ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಬಂದವನು ಅಂತ ಅನ್ನೋದು ಭಗವಂತನ ಲೀಲೆಯೇ. ಎಲ್ಲವೂ ಅವನ ಲೀಲೆಯನ್ನೇ ತೋರಿಸ್ತದೆ. ಅವೆಲ್ಲ ಕ್ರಿಯೆಗಳು ಸವಿಶೇಷ ಭಿನ್ನವೇ. ಯಾಕಂದ್ರೆ ಪ್ರತಿಯೊಂದು ಕ್ರಿಯೆ ಹಿಂದೆ ಇರುವ ಉದ್ದೇಶವು ಆತನ ಸರ್ವ ಸ್ವಾತಂತ್ರ್ಯವನ್ನ ವೈಭವವನ್ನ ತೋರಿಸುವಂಥದ್ದೇ ಆಗಿರ್ತದೆ. ಹಾಗೆ ಇಲ್ಲಿ ರಾಮಕೃಷ್ಣಾದಿ ರೂಪಗಳಿಂದ ಆತ ಸ್ವಯಂ ಮಾಡಿದ ಶಿಶುಪಾಲ, ರಾವಣ ಕುಂಭಕರ್ಣಾದಿಗಳ ಹನನ ಏನಿದೆ ಆ ಕ್ರಿಯೆ, ಮತ್ತೆ ಭೀಮ ಅರ್ಜುನಾದಿಗಳ ಮೂಲಕ ಮಾಡಿಸುವಂಥ ಕರ್ಣ ದುರ್ಯೋಧನ ದುಶ್ಯಾಸನಾದಿಗಳ ವಧ, ಇವೆಲ್ಲ ಕ್ರಿಯೆಗಳು ಕೂಡ ಒಂದು ಅವನೇ ಮಾಡಿದ್ದು, ಇನ್ನೊಂದು ಆತ ಮಾಡಿಸಿದ್ದು. ಇವೆಲ್ಲವೂ ಸವಿಶೇಷ ಭಿನ್ನವೇ. ಮತ್ತೆ ನಮ್ಮಿಂದ ಏನೋ ಅಂಥ ಮಹಾ ದುಷ್ಟರ ವಧ, ಮಹಾ ಕಾರ್ಯ ಏನೂ ಆಗದೇ ಇರಬಹುದು. ನಮ್ಮಿಂದ ತೀರಾ ಸಣ್ಣ ಸಣ್ಣ ಕಾರ್ಯಗಳಾಗ್ತಿರ್ತವೆ, ಇದನ್ನು ಕೂಡ ಅವನೇ ಮಾಡಿಸಿದ್ದ. ಈ ಮೂರೂ ಥರದ ಕ್ರಿಯೆಗಳನ್ನು ಅವನೇ ಮಾಡಿಸಿದ್ದು ಅಂತ ನಾವು ಅನುಸಂಧಾನ ಮಾಡಬೇಕು. ಈ ಮೂರು ಕ್ರಿಯೆಗಳು ಸವಿಶೇಷ ಭಿನ್ನ. ಮತ್ತೆ ಮೂರು ಕ್ರಿಯೆಗಳನ್ನು ಹಿಂದೆಯೂ ಕೂಡ ಅವನಿಗೇನು ಮಹಾಪ್ರಯತ್ನ ಏನಿಲ್ಲ. ಯಾವುದೋ ಒಂದಕ್ಕೆ ಸ್ವಲ್ಪ ಪ್ರಯತ್ನ ಇದೆ, ಇನ್ನೊಂದಕ್ಕೆ ಮಹಾಪ್ರಯತ್ನ ಇದೆ ಅಂತೇನೂ ಇಲ್ಲ. ನಮ್ಮದಾದ್ರೆ ದೊಡ್ಡ ಕಾರ್ಯವನ್ನು ಮಾಡ್ಬೇಕಾದ್ರೆ ಬಹಳ ಶಕ್ತಿ ಬೇಕು, ಸಣ್ಣ ಕಾರ್ಯ ಮಾಡ್ಬೇಕಾದ್ರೆ ಅಲ್ಪ ಶಕ್ತಿ ಸಾಕು ನಮಗೆ. ಅವನ್ ಹಾಗಲ್ಲ. ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಜನಾತ್ ಅಂತ ಹೀಗೆಲ್ಲ ಹೇಳ್ತಾರೆ. ಹರಿಹಿ ಅಕ್ಲಿಷ್ಟಕಾರಿತ್ವಾತ್ ಮತ್ತೆ ಫಲರಹಿತತ್ವಾತ್ ಅಕರ್ತ ಇತಿ ಭಣ್ಯತೆ. ಅವನು ಕರ್ತಾನೂ ಹೌದು, ಅಕರ್ತಾನೂ ಹೌದು. ಕರ್ತ ಇದ್ರೆ ಎಲ್ಲ ಕೆಲಸವನ್ನು ಮಾಡಿಯೇ ಮಾಡ್ತಾನೆ. ಅಕರ್ತಾನೂ ಹೌದು, ಯಾಕೆಂದ್ರೆ ಅಕ್ಲಿಷ್ಟಕಾರಿತ್ವಾತ್, ಅವನು ಕ್ರಿಯೆಯನ್ನು ಮಾಡಿದ್ರೂ ಮಾಡದಂತೆ. ಯಾಕೆಂದ್ರೆ ಕ್ರಿಯೆಯನ್ನು ಮಾಡುವಾಗ ಎಷ್ಟು ಅನಾಯಾಸವಾಗಿ ಮಾಡಿರ್ತಾನೋ, ಮಾಡದೇ ಇರುವಾಗಲೂ ಅಷ್ಟೇ ಅನಾಯಾಸವಾಗಿರ್ತಾನ. ಅವನು ಮಾಡದೆ ಸುಮ್ಮನೆ ಕೂತಿದ್ದಾಗಲೂ ಅದು ಅವನ ಲೀಲೆ, ಮಾಡಿದ್ರೂ ಅವನ ಲೀಲೆ. ಮತ್ತೆ ಮಾಡದೇ ಇರುವಾಗ ಹೇಗೆ ಆನಂದದಿಂದ ಒಬ್ಬ ವ್ಯಕ್ತಿ ಕೂತಿರ್ತಾನೆ, ಅಲ್ಲೇನೂ ಅವನ ಶಕ್ತಿ ವ್ಯಯ ಆಗ್ತಿರೋದಿಲ್ಲ. ಹಾಗೆ ಭಗವಂತಂದು ಒಂದು ವಿಶಿಷ್ಟವಾದ ಸ್ವರೂಪ. ನಾವು ಏನು ಕ್ರಿಯೆ ಮಾಡದೇ ಇದ್ದಾಗ ಒಂದ್ ಕಡೆ ಆನಂದದಿಂದ ಕೂತಿದ್ರೆ ಏನೂ ಶಕ್ತಿ ವ್ಯಯ ಆಗ್ತಿರೋದಿಲ್ಲ. ಒಂದು ಕೆಲಸ ಮಾಡಿದಾಗ ಶಕ್ತಿ, ಸಮಯ, ದೈಹಿಕ ಸಮಯ,
ದೈಹಿಕ ಶ್ರಮ ಇದೆಲ್ಲ ವ್ಯಯ ಕಾಣತಿರ್ತದೆ. ಆದರೆ ಭಗವಂತಂದು ಹಾಗಲ್ಲ, ಅಕ್ಲಿಷ್ಟಕಾರಿತ್ವಾತ್, ಅವನ ಅಕರ್ತ ಹೌದು, ಏನು ಮಾಡಿದರೂ ಮಾಡದಂತೆ. ಯಾಕೆಂದ್ರೆ ಅಕ್ಲಿಷ್ಟಕಾರಿ, ಅನಾಯಾಸವಾಗಿ ಯಾವುದೇ ಕರ್ಮವನ್ನು ಮಾಡಬಲ್ಲವನು ಅವನು. ಹೀಗೆ ಅನಾಯಾಸವಾಗಿ ಕರ್ಮವನ್ನು ಮಾಡಬಲ್ಲವನು, ಸ್ವತಂತ್ರನಾಗಿ ಮಾಡಬಲ್ಲವನು, ಮತ್ತೆ ಫಲದ ಅಪೇಕ್ಷೆ ಇಲ್ಲ. ಈ ಕಾರಣದಿಂದ ಅವ್ರನ್ನ ಅಕರ್ತ ಅಂತಾರೆ. ಹರಿಯ ಅಕರ್ತೃತ್ವವನ್ನು ಮತ್ತೆ ಸರ್ವಕರ್ತೃತ್ವವನ್ನು ನಾವು ಯಾವತ್ತೂ ಕೂಡ ಅನುಸಂಧಾನ ಮಾಡಬೇಕು. ಅಕರ್ತ ಅಂದ್ರೆ ಅಕ್ಲಿಷ್ಟಕಾರಿ ಅಂತ ಅರ್ಥ. ಅಕ್ಲಿಷ್ಟವಾಗಿ ಏನೂ ಆಯಾಸವಿಲ್ಲದೆ ರಾಮಕೃಷ್ಣಾದಿ ರೂಪಗಳಿಂದ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ. ತನ್ನ ಅವತಾರಗಳಿಂದಲೂ ಭಾಗವತರು ಭೀಮಾದಿಗಳಿದ್ದಾರೆ, ಅವರ ಮೂಲಕನೂ ಕೂಡ ಅನಾಯಾಸವಾಗಿಯೇ ಕೆಲಸ ಮಾಡಿಸಿದ್ದಾನೆ. ನಮ್ಮಿಂದಲೂ ಕೂಡ ಅನಾಯಾಸವಾಗಿಯೇ ಮಾಡಿಸ್ತಾ ಇದ್ದಾನೆ. ಹೀಗೆ ಭಗವಂತ ಸರ್ವಕರ್ತ, ಅವನು ಅಕ್ಲಿಷ್ಟಕರ್ತ. ಅಕ್ಲಿಷ್ಟಕರ್ತ ಆದ್ರಿಂದ ಅಕರ್ತ ಅನ್ಸ್ಕೋತಾನೆ, ಸರ್ವಕರ್ತ ಆದ್ರಿಂದ ಕರ್ತ ಅಂತ ಕರ್ಸ್ಕೋತಾನೆ ಅನ್ನೋದು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಮ್ಮ ಭಾಗವತ ಧರ್ಮ ಏನು ಪ್ರಧಾನವಾಗಿ ಹೇಳ್ತದೆ ಅಂದ್ರೆ, ಎಲ್ಲಾ ಕ್ರಿಯೆಗಳನ್ನು ಭಗವಂತ ಅವನೊಬ್ಬನೇ ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನವೇ ಮುಖ್ಯ ನಮಗೆ. ಇದನ್ನ ಭಾಗವತ ಧರ್ಮದ ಲಕ್ಷಣ ಅಂತ ತಿಳಿಸ್ತಾರೆ. ನನಗೆ ರಾಮಾಯಣದ ಹನುಮಂತನ ಮಾತೊಂದು ನೆನಪಿಗೆ ಬರ್ತಿರ್ತದೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅಂತ ಹನುಮಂತ ಹೇಳುವ ಮಾತು. ನೀನು ಯಾರಯ್ಯ ಅಂತ ರಾವಣ ಹನುಮಂತನನ್ನು ಬೆದರಿಸಿ ಕೇಳ್ತಾನೆ. ಆಗ ಅವನೇನು ಹೇಳ್ತಾನೆ, ಅಕ್ಲಿಷ್ಟ ಕರ್ಮಣಃ, ಯಾವುದೇ ಕೆಲಸವನ್ನು ಅನಾಯಾಸವಾಗಿ ಮಾಡಿ ಮುಗಿಸಬಲ್ಲಂತಹ ಕೋಸಲೇಂದ್ರನಾದ ರಾಮನ ದೂತ ನಾನು. ಅದೇ ಹರಿರ ಅಕ್ಲಿಷ್ಟಕಾರಿತ್ವಾತ್ ಅಕರ್ತ ಇತಿ ಉಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿರೋದು. ಅವನು ಅಕ್ಲಿಷ್ಟಕಾರಿ ಆದ್ರಿಂದ ಅವನು ಅಕರ್ತ. ಹಾಗಾದ್ರೆ ಕರ್ತೃವೂ ಆದ ಅಕರ್ತೃವೂ ಆದ ಕೋಸಲ ದೇಶದ ಅಧಿಪತಿಯಾದ ರಾಮನ ದೂತ ನಾನು ಅಂತ ಹನುಮಂತ ಹೇಳ್ಕೊಳ್ಳೋ ಮೂಲಕ ಭಗವಂತ ಯಾವತ್ತೂ ಕರ್ತೃವಾಗಿದ್ದು ಅಕರ್ತರಾಗಿದ್ದಾನೆ, ಅಕರ್ತೃವಾಗಿದ್ದು ಕರ್ತರಾಗಿದ್ದಾನೆ. ಅವನು ಅಯೋಧ್ಯೆಯಲ್ಲೇ ಇದ್ದು ರಾಜ್ಯ ಆಳಿದ್ರು, ಅದು ಅವನ ಲೀಲೆಯೇ. ವನಕ್ಕೆ ಬಂದದ್ದು ಅವನ ಲೀಲೆ, ಸೀತೆಯನ್ನು ಕಳ್ಕೊಂಡದ್ದು ಅವನ ಲೀಲೆ. ಇವೆಲ್ಲವೂ ಅವನ ಅಕ್ಲಿಷ್ಟವಾದ ಲೀಲೆಗಳೇ. ನಮ್ಮಂಥವ್ರು ಸುಗ್ರೀವ, ಹನುಮಂತ ಮೊದಲಾದವುಗಳ ಮೂಲಕ, ವಿಭೀಷಣಾದಿಗಳ ಮೂಲಕ ಅವನು ಈ ಕ್ರಿಯೆಗಳನ್ನ ಏನ್ ಮಾಡಿಸ್ತಾ ಇದ್ದಾನೆ, ಅದು ಅವನ ಅಕ್ಲಿಷ್ಟವಾದ ಕರ್ಮವೇ. ಹೀಗಾದ್ರಿಂದ ಅವನು ಕರ್ತಾನೂ ಹೌದು ಅಕರ್ತಾನೂ ಹೌದು ಅಂತ ಅವನ ಲೀಲೆಗಳನ್ನ ಇವನು ಈ ಹನುಮಂತ ಸದಾ ಅನುಸಂಧಾನ ಮಾಡ್ಕೋತಿದ್ದಾರೆ. ಬರೇ ಅಕ್ಲಿಷ್ಟಕಾರಿತ್ವ ಅನ್ನೋ ರಾಮಾಯಣದ ಮಾತನ್ನು ನೋಡಿದ್ರೆ ನಮಗೆ ಗೊತ್ತಾಗಲಿಕ್ಕಿಲ್ಲ. ಸುಲಭವಾಗಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಬಲ್ಲವನು ಅಂತ. ಆದ್ರೆ ಭಾಗವತ ತಾತ್ಪರ್ಯ ಹೇಳ್ತದೆ, ಅಕ್ಲಿಷ್ಟ ಕಾರ್ಯ ಆದ್ರಿಂದ ಅವನು ಅಕರ್ತ ಅಂತ. ಅನಾಯಾಸವಾಗಿ ಕಾರ್ಯವನ್ನು ಮಾಡುವುದರಿಂದ ಭಗವಂತನನ್ನು ಅಕರ್ತ ಅಂತ ಹೇಳ್ಬೋದು ನೀವು. ಆದ್ರೆ ಕರ್ತಾನೂ ಹೌದು. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಅಕರ್ತಾರಮವ್ಯಯಂ. ಜಗತ್ತಿನ ಎಲ್ಲಕ್ಕೂ ಕೂಡ ನಾನು ಕರ್ತಾನೂ ಹೌದು ಅಕರ್ತಾನೂ ಹೌದು, ಭೋಕ್ತಾನೂ ಹೌದು ಅಭೋಕ್ತಾನೂ ಹೌದು. ಸ್ವತಂತ್ರ ಕೆಲಸವನ್ನು ಮಾಡ್ಲಿಕ್ಕೆ ಅವನು ಸ್ವತಂತ್ರನಾದ್ರಿಂದ, ಕೆಲಸವನ್ನು ಮಾಡಿ ಅವನು ಪಡೆಯಬೇಕಾದ ಫಲ ಇಲ್ಲ ಆದ್ರಿಂದ ಅನಾಯಾಸವಾಗಿ ಮಾಡುವುದರಿಂದ ಅವನು ಅಕರ್ತ ಅಂತ ಹೇಳ್ತಾನೆ. ಈಗ ಅವನು ಅಕರ್ತಾನೂ ಹೌದು ಕರ್ತಾನೂ ಹೌದು ಅಂತ ಭಗವಂತನನ್ನ ಆ ಮಹಾಭಾಗವತನಾದಂತಹ ಹನುಮಂತ ನಿತ್ಯ ಉಪಾಸಿಸ್ತಾನೇ ಇದ್ದಾನೆ. ನಾವು ಕೂಡ ಈ ಎಲ್ಲಾ ಕ್ರಿಯೆಗಳನ್ನು ಅವನು ವೈಕುಂಠದಲ್ಲಿ ಇರಲಿ, ಅವತಾರ ಮಾಡಿಯೇ ಬರಲಿ, ಇನ್ಯಾರೋ ಭಾಗವತರು ಅವತಾರ ಮಾಡಿ ಬಂದಾಗ ಅವ್ರ ಮೂಲಕ ಆತ ಮಾಡಿಸುವ ಕ್ರಿಯೆಗಳಾಗಲಿ, ಪ್ರತಿಯೊಂದು ಕೂಡ ಆತ ಮಾಡುವ ಕ್ರಿಯೆಯೂ ಕೂಡ ಆತನ ಲೀಲೆಯೇ ಇದು ಅಂತ ನಾವು ಅನುಸಂಧಾನ ಮಾಡಬೇಕು. ಅನೇಕ ರಾಮಕೃಷ್ಣಾದಿ ರೂಪಗಳನ್ನು ತಾಳಿದ್ದಿ, ನಮ್ಮೊಳಗಿದ್ದು ಲೀಲೆಯಿಂದ ನಿನ್ನ ಎಲ್ಲ ಕೆಲಸಗಳನ್ನು ಮಾಡಿ ನಿನ್ನ ಪೂಜೆ ನೀನೇ ಮಾಡ್ಕೋತಾ ಇದ್ದಿ, ನಮ್ಮಿಂದಲೂ ಮಾಡಿಸ್ತೆ. ಆದ್ರಿಂದ ನೀನೇ ಮಾಡುವ ಈ ಪೂಜೆಯಿಂದ ನೀನು ಸಂತುಷ್ಟನಾಗಬೇಕು ಅಂದ್ರೆ ಅರ್ಥ ಏನಂದ್ರೆ, ನೀನು ಹೀಗೆ ಪೂಜೆ ಮಾಡ್ತಾ ಇದ್ದಿ, ನೀನು ಕರ್ತಾನೂ ಹೌದು ಅಕರ್ತಾನೂ ಹೌದು ಅನ್ನುವುದನ್ನೆಲ್ಲ ನಾನು ತಿಳಿದಾಗ ಆಗ ನೀನು ನನ್ನಲ್ಲಿ ಸಂತುಷ್ಟನಾಗಬೇಕು. ಹರಿಯೇ ಕರ್ತೃವಾಗಿದ್ದಾನೆ ಪ್ರತಿಯೊಂದಕ್ಕೂ ಅಂತ ನಾವು ಅನುಸಂಧಾನ ಮಾಡಿಕೊಂಡಾಗ ನಮ್ಮಲ್ಲಿ ಭಗವಂತ ತೃಪ್ತನಾಗಬೇಕು. ನೀನು ಮಾಡುವ ಪೂಜೆಯಿಂದ ನೀನು ನನ್ನಲ್ಲಿ ಸಂತುಷ್ಟ ಆಗೋದು ಹೇಗೆ ಇಲ್ಲದೆ ಹೋದ್ರೆ? ಸುಳ್ಳಿತ ಭಾಗವತದಲ್ಲಿ ಪುರಾಣಿಕಾಚಾರ್ಯ ಹಾಗೆ ಅನುವಾದ ಮಾಡಿದಾರಲ್ಲ, ಆ ಅನುವಾದಕ್ಕೆ ಅರ್ಥ ಬರೋದಿಲ್ಲ ಇಲ್ಲದೆ ಹೋದ್ರೆ.
ನೀನು ನಮ್ಮೊಳಗಿದ್ದು ಲೀಲೆಯಿಂದ ನಿನ್ನ ಪೂಜೆ ನೀನೇ ಮಾಡಿಕೊಂಡು ನನ್ನಲ್ಲಿ ಸಂತುಷ್ಟನಾಗಬೇಕು. ನೀನು ನನ್ನೊಳಗಿದ್ದಿ ಹೌದು, ಲೀಲೆಯಿಂದ ನಿನ್ನ ಪೂಜೆ ನೀನೇ ಮಾಡ್ಕೋತಾ ಇದ್ದಿ ಹೌದು. ನರತೆ ತುತ್ಕ್ರಿಯತೆ ಕಿಂಚನಾರೇ ಮಘವನ್ ಚಿತ್ರಮರ್ಚ ಅನ್ನೋ ಶ್ರುತಿಗನುಸಾರವಾಗಿ ನನ್ನಲ್ಲಿ ಸಂತುಷ್ಟನಾಗೋದು ಹೇಗೆ? ನಾನೇನಾದರೂ ಮಾಡಿದಾಗ ನೀನು ಸಂತುಷ್ಟನಾಗಬೇಕು. ಬರೇ ನೀನು ನನ್ನೊಳಗಿದ್ದ ಮಾತ್ರದಿಂದ ನಿನ್ನ ಪೂಜೆ ನೀನೇ ಮಾಡ್ಕೊಂಡಿದ್ರಿಂದ ನನ್ನಲ್ಲಿ ನೀನು ಸಂತುಷ್ಟನಾಗೋದು ಹೇಗೆ? ಹಾಗಾದರೆ ನನ್ನ ವಿಷಯದಲ್ಲಿ ನೀನು ಸಂತುಷ್ಟನಾಗಬೇಕಾದ್ರೆ ನೀನು ನನ್ನೊಳಗಿದ್ದಿ ಅನ್ನೋದು ನಂಗೆ ಗೊತ್ತಾಗಬೇಕು. ಮತ್ತೆ ನನ್ನೊಳಗಿದ್ದು ಎಲ್ಲ ಕಾರ್ಯಗಳನ್ನು ನೀನೇ ಮಾಡಿಸ್ತಾ ಇದ್ದಿ ಅನ್ನೋದು ನಂಗೆ ಗೊತ್ತಾಗಬೇಕು. ನೀನು ಬಿಂಬ, ನಾನು ಪ್ರತಿಬಿಂಬ ಅಂತ ಅನ್ನೋದು ನಂಗೆ ಗೊತ್ತಾಗಬೇಕು. ಮತ್ತೆ ನೀನು ಕರ್ತ ಹೌದು, ಅಕರ್ತಾನೂ ಹೌದು ಅಂತ ಅನ್ನೋದು ನಂಗೆ ಗೊತ್ತಾಗಬೇಕು. ಸ್ವಾತಂತ್ರ್ಯ ಇದೆ ನಿನಗೆ ಕೆಲಸವನ್ನು ಮಾಡಲಿಕ್ಕೆ, ಮಾಡದೇ ಇರಲಿಕ್ಕೂ ಸ್ವಾತಂತ್ರ್ಯ ಇದೆ. ಮತ್ತೆ ಅದರಿಂದ ನಿನಗೇನೂ ಫಲ ಸಿಗಬೇಕಾಗಿಲ್ಲ ಅನ್ನೋದು ನಂಗೆ ಗೊತ್ತಿರಬೇಕು. ಈ ಅನುಸಂಧಾನಗಳ ಮೂಲಕ ನೀನು ನನ್ನಲ್ಲಿ ಸಂತೋಷ ಪಡ್ಬೇಕಷ್ಟೇ. ಇಲ್ಲದೆ ಹೋದ್ರೆ ನಿನ್ನ ಪೂಜೆ ನೀನು ಮಾಡ್ಕೊಳ್ತಾ ಇದ್ರೆ ನನಗೆ ಹೇಗೆ ಸಂತೋಷ ಆಗ್ಬೇಕು? ಅದರಿಂದ ನನ್ನ ವಿಷಯದಲ್ಲಿ ನೀನು ಸಂತುಷ್ಟನಾಗಬೇಕಾದ್ರೆ ನನಗೆ ಆ ಅರಿವು ಬರಬೇಕು. ಅದನ್ನೆಲ್ಲ ನಾನು ಗಮನಿಸ್ಬೇಕು. ನೀನು ನನ್ನೊಳಗೆ ಇದ್ದೀಯ ಅನ್ನೋ ಎಚ್ಚರ ನಮಗೆ ಸದಾ ಮೂಡಬೇಕು. ಕ್ರಿಯೆಗಳನ್ನೆಲ್ಲ ನೀನೇ ಮಾಡ್ತಾ ಇದ್ದೆ. ಕರ್ಮಣ್ಯಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಅಂತ ಭಗವದ್ಗೀತೆ ಹೇಳುವಂತೆ, ಕರ್ಮಣಿ ಅಕರ್ಮ ಪಶ್ಯೇತ್. ನಾನು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಹೌದು, ಆದರೆ ನಾನು ಮಾಡ್ತಾ ಇಲ್ಲ. ಅದನ್ನ ಭಗವಂತನೇ ಮಾಡ್ತಾ ಇದ್ದಾನೆ. ನನ್ನ ಕರ್ಮ ಅದು ನನ್ನ ಕರ್ಮ ಅಲ್ಲ. ಅದು ಅದರಿಂದ ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು. ಅಕರ್ಮಣಿಚ ಕರ್ಮಯ, ನಾನು ಏನೂ ಕರ್ಮ ಮಾಡದೆ ಸುಮ್ಮನೆ ಕೂತಿದ್ದಾಗಲೂ ಕೂಡ ಭಗವಂತ ಯಾವುದಾದ್ರೂ ಒಂದು ಒಳಗೆ ನಿಂತು ಯಾವುದಾದ್ರೂ ಕೆಲಸವನ್ನು ಮಾಡ್ತಾನೇ ಇದ್ದಾನೆ ಅನ್ನುವುದು ನನಗೆ ಗೊತ್ತಿರಬೇಕು. ಈ ಶ್ಲೋಕಕ್ಕೆ ಎರಡು ಥರದ ಅರ್ಥ. ನಾನು ಏನು ಕರ್ಮಗಳನ್ನು ಮಾಡ್ತಾ ಇದ್ದೀನಿ ಎಚ್ಚರದ ಅವಸ್ಥೆಯಲ್ಲಿ, ಆಗ ಅದ್ಯಾವುದನ್ನು ನಾನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ಇದು ಕರ್ಮ ಮಾಡ್ತಾ ಇರುವಾಗ ಅಲ್ಲಿ ಅಕರ್ಮವನ್ನು ಕಾಣಬೇಕು ಅನ್ನೋದರ ಅರ್ಥ. ಮತ್ತೆ ಅಕರ್ಮಣಿ, ನಾನು ಮಲಗಿದ್ದಾಗ ಕನಸು ಕಾಣ್ತಾ ಇರುವಾಗ ನನ್ನ ಹೊರಗಿನ ಇಂದ್ರಿಯಗಳಿಂದ ನಾನೇನು ಕರ್ಮ ಮಾಡ್ತಾ ಇಲ್ಲ, ಅದು ಅಕರ್ಮ. ಆ ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು. ಭಗವಂತ ಒಳಗಿದ್ದು ಆ ಸ್ವಪ್ನದ ಪ್ರಸಂಗದಲ್ಲಿ ಅನೇಕ ಪದಾರ್ಥಗಳನ್ನು ನಮ್ಮ ಮನಸ್ಸಿನ ಪರದೆಯ ಮೇಲೆ ಮೂಡಿಸ್ತಾನೆ. ಮತ್ತೆ ನಾನೇನೂ ಕೆಲಸ ಮಾಡಿಲ್ಲದೆ ಇದ್ದಾಗಲೂ ಕೂಡ ಆ ಭಗವಂತ ಸೃಷ್ಟಿ, ಪಾಲನ, ನಾಶ ಮೊದಲಾದ್ದನ್ನು ಮಾಡ್ತಾ ಇದ್ದಾನೆ. ಹೀಗೆ ಕರ್ಮವನ್ನು ನಾನು ಮಾಡ್ತಾ ಇರುವಾಗ, ಅಂದರೆ ನಾನು ಎಚ್ಚರದಲ್ಲಿದ್ದಾಗ ಮತ್ತು ನಾನು ಸೃಜ್ಯಾವಸ್ಥೆಯಲ್ಲಿದ್ದಾಗ ನಾನು ಕರ್ಮಗಳನ್ನು ಮಾಡ್ತಿದ್ದೇನೆ. ಆದರೆ ಅದು ಯಾವುದನ್ನು ನಾನು ಮಾಡ್ತಾ ಇಲ್ಲ, ಭಗವಂತ ಮಾಡ್ತಿದ್ದಾನೆ. ಅಕರ್ಮ, ನಾನು ಕನಸು ಕಾಣ್ತಿದ್ದಾಗ ಮತ್ತು ಸ್ವಪ್ನದಲ್ಲಿ ಮತ್ತು ನಿದ್ರೆಯಲ್ಲಿದ್ದಾಗ, ಹಾಗೆ ಇನ್ನೂ ಸೃಜ್ಯಾವಸ್ಥೆಗೆ ಬಂದಿಲ್ಲದೆ ಇದ್ದಾಗ ಭಗವಂತ ಮಾತ್ರ ಈ ಎಲ್ಲ ಕಾಲದಲ್ಲಿಯೂ ಸೃಷ್ಟಿ, ಪಾಲನ, ನಾಶ ಇದನ್ನು ಮಾಡ್ತಾನೆ ಇದ್ದಾನೆ. ಹೀಗೆ ತಿಳಿದವನನ್ನ ಬುದ್ಧಿಮಾನ್ ಅನ್ಬೇಕು. ಸಂಯುಕ್ತ ಕೃತ್ಸ್ನ ಕರ್ಮಕೃತ, ಅವನು ಮಾಡಿದ ಎಲ್ಲ ಕರ್ಮಗಳು ಕೂಡ ಸಫಲ ಅನಿಸ್ಕೋತವೆ. ಇದು ಒಂದರ್ಥ. ಮತ್ತೆ ಕರ್ಮ ಅಂದ್ರೆ ವಿಧಿಬದ್ಧನಾದಂತಹ ಜೀವ, ವಿಧಿ ನಿಷೇಧಗಳೆಲ್ಲ ಇರುವುದು ಜೀವನಿಗೆ. ಅವನಿಗೆ ಅಕರ್ಮ, ಅವನಲ್ಲಿ ಅಕರ್ಮವನ್ನು ಕಾಣಬೇಕು. ಸ್ವತಂತ್ರವಾಗಿ ಅವನಲ್ಲಿ ಯಾವ ಕರ್ಮದ ಶಕ್ತಿಯೂ ಇಲ್ಲ ಅನ್ನೋದನ್ನು ಮನಗಾಣಬೇಕು. ಮತ್ತೆ ಅಕರ್ಮ ಅಂದ್ರೆ ವಿಧಿಬದ್ಧನಲ್ಲದ ಪರಮಾತ್ಮ, ಅವನಲ್ಲಿ ಕರ್ಮ ಇದೆ, ಅರ್ಥಾತ್ ಸ್ವತಂತ್ರವಾದ ಕರ್ಮ ಇದೆ. ಇದೊಂದು ವಿರೋಧಾಭಾಸದಂತೆ ಕಾಣುವ ಸಂಗತಿ. ವಿಧಿಗೆ ಬದ್ಧನಾದವನು ಜೀವ, ಹೀಗೆ ಮಾಡಬೇಕು ನೀನು ಅಂತ ವಿಧಾನ ಇರುವುದೆಲ್ಲ ಜೀವನಿಗೆ. ಆದರೆ ಅವನಿಗೆ ಸ್ವತಂತ್ರ ಕರ್ಮವೇ ಇಲ್ಲ. ಯಾವುದೇ ವಿಧಿಗೆ ಬದ್ಧನ ಅಲ್ಲದೇ ಇದ್ದವನು ಪರಮಾತ್ಮ, ಅವನಲ್ಲಿ ಮಾತ್ರ ಎಲ್ಲ ಥರದ ಕರ್ಮಗಳನ್ನು ಮಾಡುವ ಸ್ವಾತಂತ್ರ್ಯ ಇದೆ. ಹೀಗೆ ತಿಳಿದವನೇ ಜ್ಞಾನಿ. ಅವನೇ ಎಲ್ಲ ಕರ್ಮಗಳನ್ನು ಕೂಡ ಮಾಡಿ ಮುಗಿಸಿದಂತೆ ಆಗ್ತದೆ. ಹೀಗೆ ಇದು ನಾವು ತಿಳ್ಕೊಳ್ಬೇಕಾದಂಥ ಸಂಗತಿ. ಅಯಮೇವ ಪರಮೇಶ್ವರ ಸರ್ವದಾ ಸರ್ವಸೃಷ್ಟ್ಯಾದಿ ಕರೋತಿ, ಇದು ಗೀತಾ ಭಾಷ್ಯದ ಮಾತು. ಸರ್ವಾಕರಣಾತ್ ಸಯೇವ ಚ ಕೃತ್ಸ್ನ ಕರ್ಮಕೃತ ಕೃತ್ಸ್ನ ಫಲವತ್ವಾತ್. ಎಲ್ಲ ಕಡೆ ಭಗವಂತನ ಆ ವ್ಯಾಪಾರಗಳನ್ನೇ ಮನಗಾಣ್ತಾ ಇದ್ದಾನೆ ಇವನು. ಆದ್ರಿಂದ ಇವನನ್ನೇ ಜ್ಞಾನಿ ಅಂತ ನಾವು ಭಾವಿಸಬೇಕು. ಇದರಿಂದ ಭಗವಂತ ತುಷ್ಟನಾಗ್ತಾನೆ ಅಂತ ಅದರ ತಾತ್ಪರ್ಯ.
ಇಂಥ ಜ್ಞಾನಿಯನ್ನೇ ಭಗವದ್ಗೀತೆ ಜ್ಞಾನಿ ಪ್ರಿಯತಮೋತೋಮೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ ಹೇಳಿರೋದು. ಹೀಗೆ ಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭದ ಸಂಗತಿ ಅಲ್ಲ. ಆ ಜ್ಞಾನವನ್ನು ಯಾರು ಪಡೆದಿದ್ದಾನೆ ಅವನು ಭಗವಂತನಿಗೆ ಅತ್ಯಂತ ಪ್ರಿಯನಾಗ್ತಾನೆ. ಭಗವಂತ ಆ ವ್ಯಕ್ತಿಯ ಬಗ್ಗೆ ಸಂತುಷ್ಟನಾಗ್ತಾನೆ. ಭಗವಂತನ ಈ ತರಹದ ಪ್ರಸಾದವನ್ನು ಬಯಸಿಯೇ ನಾವೆಲ್ಲರೂ ಕೂಡ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಅರ್ಥ. ಜ್ಞಾನ ಸಂಪತ್ಯಾತು ಪ್ರಸಾದ ಉತ್ತಮೋ ಮತಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಕೂಡ ಅದನ್ನೇ ಹೇಳೋದು. ಜ್ಞಾನ ಸಂಪಾದನೆ ಮಾಡಿದ್ರಿಂದ ಭಗವಂತನ ಶ್ರೇಷ್ಠ ಅನುಗ್ರಹ ಸಿಗಲಿಕ್ಕೆ ಸಾಧ್ಯ. ಕರ್ಮಾಚರಣೆ ಮಾಡಿದ್ರಿಂದ ಭಗವಂತ ತುಷ್ಟನಾಗ್ತಾನೆ ಇಲ್ಲ ಅಂತಲ್ಲ, ಆದರೆ ಜ್ಞಾನ ಸಂಪತ್ತಿಯಿಂದ ಆತನ ಹೆಚ್ಚಿನ ಅನುಗ್ರಹ ನಮ್ಗೆಲ್ರಿಗೂ ಆಗ್ತದೆ. ಇದು ಭಗವಂತ ಹೀಗೆ ಒಳಗಿದ್ದಾನೆ ಅನ್ನುವ ಒಂದು ಸಂಗತಿ, ಮತ್ತೆ ಆತ ಎಲ್ಲ ಕಾರ್ಯಗಳನ್ನು ಅವನೇ ಮಾಡ್ತಿದ್ದಾನೆ ಅನ್ನುವ ಸಂಗತಿ. ಇದನ್ನ ನಾವು ಅರಿತಾಗ ತುಷ್ಯೇತ್, ಸ್ವಕೃತಿಯನ್ನು ತುಷ್ಯೇತ್, ಭಗವಂತ ತಾನು ಮಾಡಿದ ಕರ್ಮಗಳು ಮತ್ತು ನಮ್ಮಲ್ಲಿ ಆತ ಒಳಗಿದ್ದು ಮಾಡಿಸಿದ ಕರ್ಮಗಳು ಇವುಗಳೆಲ್ಲದರ ಮೂಲಕ ಅವನೇ ತುಷ್ಟನಾಗಬೇಕು. ಭಗವಂತ ಯಾರಲ್ಲಿ ತುಷ್ಟನಾಗಬೇಕು ಅಂದರೆ ನನ್ನ ವಿಷಯದಲ್ಲಿ ತುಷ್ಟನಾಗಬೇಕು. ಹೀಗೆ ನಾನು ಅರಿತಿದ್ದರಿಂದ ನನ್ನ ಭಕ್ತ ಇಂಥ ಒಂದು ಅರಿವನ್ನು ಸಂಪಾದಿಸಿದ್ದಾನೆ ಅಂತ ಭಗವಂತನಿಗೆ ತೃಪ್ತಿ ಆಗಬೇಕು. ಅವನು ಮತ್ತಷ್ಟು ಹೆಚ್ಚಿನ ಅರಿವನ್ನು, ಹೆಚ್ಚಿನ ಭಕ್ತಿ ವೈರಾಗ್ಯಗಳನ್ನು ನಮ್ಗೆ ಕೊಡಬೇಕು. ಅದಕ್ಕಾಗಿ ಈ ಶ್ಲೋಕ ಇರೋದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.